ಅಲ್ಲ ಮನೆಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲ ಸರ್, ದೇಶ ಚಿಂತನೆ ಮಾಡಕ್ಕೆ ನಾವು ವಿಧಾನಸೌಧಕ್ಕೆ ಬಂದ್ವಿ ನೋಡ್ರಿ. ದೇಶ ಚಿಂತನೆ ಈಗ ಬಂದು ಅಲ್ಲಿ ಮತ್ತೆ ಅಲ್ಲೇನೋ ನಿಮ್ದು ವ್ಯಾಲೆಂಟೈನ್ ಡೇ ಬೇಗ ಹೋಗ್ಬೇಕು, ಏನೋ ಕೆಲಸ ಇದೆ, ನಮ್ ಏರಿಯಾಕ್ಕೆ ಯಾಕೆ ಬಂದ್ರಿ ಅಂತ ನಮ್ಮನ್ನ ಕೇಳ್ತಿದ್ರಿ. ರಾತ್ರಿ 1 ಗಂಟೆಗೆ ದೇಶ ಚಿಂತನೆ ಮಾಡ್ತಾರೆ. ಅಗಲತ್ತು ಮಾಡ್ಬೇಕಣ್ಣ, ಅಗಲತ್ತು ದೇಶ ಉದ್ಧಾರ ಆಗಿರೋದು. ಸರ್ ಇವರು ನಮ್ಮ ಇನ್ನೊಂದ್ಸತಿ ಕೇಳ್ಬೇಕಾ, ನೀವೇನ್ ಮಾಡಕ್ ಗೊತ್ತಿಲ್ಲ. ನಮ್ಮನ್ನ ನೀವು ಕೆಡ್ತಾ ಹೋಗ್ತೀರಿ. ಇವರು ನಮ್ಮಂಗೆ ನಿದ್ದೆನೂ ಮಾಡೋದಿಲ್ಲ, ನಿದ್ದೆನೂ ಕೆಡೋದಿಲ್ಲ ಅನ್ಸುತ್ತೆ. ಮೊಬೈಲ್ ಇದಾವಲ್ಲಿ ನಿದ್ಗೆಟ್ ಏನ್ ಮಾಡ್ತೀರಿ? ಅಲ್ಲ, ಬೇಕು ಅಲ್ಲ ಬೇಕು, ಏನ್ ಬೇಕು? ಅವ್ರಿಗೆ ಕಂಟೆಂಟ್ ಬೇಕು. ಸರ್ ಇವ್ರಿಗೆ ನಿದ್ದೆಗೆಟ್ ನಾವೇನ್ ಮಾಡ್ತೀವಿ ಅಂತ ತೋರಿಸ್ಬೇಕು ಸರ್. ಒಂದು ಕವನ ಕದನ ಮಾಡ್ಬೋಣ. ನೋಡಿರಿ, ಶುರು ಮಾಡ್ಲಿ ನಾನು. ಬರ್ಲಿ. ಕವನ ಕಾಳಗ, ಕವನ ಕದನ. ಕವನ ಕದನ. ಮದಿರೆ ತುಂಬಿದ ಗ್ಲಾಸಿಗೂ ತುಟಿ ಇದೆ, ಮದಿರೆ ತುಂಬಿದ ಗ್ಲಾಸಿಗೂ ತುಟಿ ಇಟ್ಟೆ, ಜೇನು ತುಂಬಿದ ನಿನ್ನ ತುಟಿಯನ್ನು ಚುಂಬಿಸಿ, ಜೇನು ತುಂಬಿದ ನಿನ್ನ ತುಟಿಯನ್ನು ಚುಂಬಿಸಿದೆ, ಮದಿರೆ ಜೇನಾಯ್ತು, ಮಧುಪಾನವಾಯ್ತು, ನಿನ್ನ ನೆನಪು ಗೋರಿಯಾಯ, ಒಂದೂ ಹೂವು ಬೆಳೆಯದ ಮರುಭೂಮಿಯಾಯ. ಎಣ್ಣೆ ಹೋಗ್ಬಿಟ್ಟು ಎಲ್ಲ ಮರಮಂದಾಗೋಯ್ತು ಸರ್. ಅರ್ಥ ಆಯ್ತಾ? ಆ ವಿಷಯನ ಹಿಂಗೆ ಕವಿತೆ ಕದನ. ಸರ್ ನೀವೊಂದು ಅಮಲದ ಬಗ್ಗೆ ಹೇಳ್ಬೇಕು. ನಾವು ನಮ್ಮಲ್ಲಿ ಒಂದು ಆರ್ಡರ್ ಮಾಡ್ತೀವಿ, ಸ್ವಲ್ಪ ಗೊತ್ತು, ಜಾಸ್ತಿ ಕೇಳ್ತೀವಿ. ಅದ್ರದ್ದು 2 ಸಾಲ ಹೇಳ್ತೀವಿ. ಅಮಲು ಏರಿ ಇದು ಎಂಥ ದೊಡ್ಡ ಅಮಲೆಂದರೆ ನನ್ನ ಸಾವಿನ ಸುದ್ದಿ ನಂಗೆ ಕೇಳಿ. ಸರ್ ಇದಕ್ಕೆ ಇನ್ನೊಂದು ನಾವೊಂದು ಟಕ್ಕರ್ ಕೊಡ್ತೇನೆ. ಸಿಗರೇಟಿಗೆ ತುಟಿ ಇಟ್ಟೆ, ಸಿಗರೇಟಿಗೆ ತುಟಿ ಇಟ್ಟೆ, ಹೊಗೆ ಬಿಟ್ಟೆ, ಸಿಗರೇಟಿಗೆ ತುಟಿ ಇಟ್ಟೆ, ಹೊಗೆ ಬಿಟ್ಟೆ, ದೇಹಕ್ಕೆ ಕೆಡುಕೆ, ಹೃದಯ ಬೇನೆ, ಕ್ಯಾನ್ಸರ್, ಮತ್ತೊಂದು ಮಗದೊಂದು ಎಲ್ಲಾ ಹೇಳಿದೆ, ನಿನ್ನ ನೆನಪನ್ನು ಚುಂಬಿಸಿಬಿಟ್ಟೆ, ನಿನ್ನ ನೆನಪನ್ನು ಚುಂಬಿಸಿಬಿಟ್ಟೆ, ಒಂದೇ ಕ್ಷಣ ಹೃದಯ ಒಡೆದೇ ಹೋಯ್ತು, ಹೃದಯ ಒಡೆದೇ ಹೋಯ್ತು, ಹೊಗೆಯನ್ನ ಇನ್ನೂ ಬಿಡುತ್ತಲೇ ಇರುವೆ ನಿನ್ನ ನೆನಪಿನ ಹಾಗೆ. ಈ ಕವಿತೆ ಕೇಳಿ ನಾನು 5 ನಿಮಿಷದಿಂದ ಸಿಗರೇಟ್ ಆಕ್ಚುಲಿ ಇದು ತುಂಬಾ ಇನ್ಸ್ಪೈರಿಂಗ್ ಸರ್. ನಾವು ಇದರ ರೀಲ್ಸ್ ಎಲ್ಲ ಮಾಡ್ಬಿಟ್ಟು ಇದನ್ನ ಓದ್ಕೊಂಡು ಎಲ್ಲ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರೆದ್ಕೊಡ್ಬೋದು ಅಂತ. ನಿದ್ದೆಗೆಟ್ಟು ಬರೀಬೇಕಾಗ್ತಾನೆ. ಸರ್ ನೀವು ಇದಕ್ಕೊಂದು ಕಥೆ ಹೇಳ್ತೀನಿ ಅಂದಿದ್ರಿ, ಸಿಗರೇಟು, ಲವ್, ಪ್ರೀತಿ. ಅದು ಒಬ್ಬ ಮಾಸ್ತರ್, ಒಬ್ಬ ಸ್ಟೂಡೆಂಟ್ ಸಿಗರೇಟ್ ಸೇರ್ಬೇಕಾದ್ರೆ ಎಡಬಿಟ್ರು, ಹಳೆ ಸ್ಟೂಡೆಂಟ್ ಸೀನಿಯರ್. ಅವ್ನಿಗೆ ಹೇಳಿದ್ರು, ಬಾಡ ಮಗನ ಇಷ್ಟೊಂದು ಸಿಗರೇಟ್ ಸೇರ್ತೀಯಲ್ಲ, ಎಷ್ಟು ಸೇರ್ತೀನಿ? ಒಂದು 2 ಪ್ಯಾಕ್ ಹಾಕಿದ್ರಿ ದಿವಸಕ್ಕೆ. 1 ಪ್ಯಾಕಿಗೆ ವಾರಕ್ಕೆ ಎಷ್ಟು? 7, 4, 28, 2,500 ಇಟ್ಟು. ತಿಂಗಳಿಗೆ ಎಷ್ಟು? 10,000. ಎಷ್ಟು ವರ್ಷದ ಸರ್ ಹಾಕಿದ್ವಿ? 20 ವರ್ಷದ ಸರ್. ಅದೆಷ್ಟೋ ಒಂದು 40 ಲಕ್ಷ ಬರ್ತದೆ. 40 ಲಕ್ಷ ರೂಪಾಯಿ ನಿನ್ನ ಹತ್ರ ಇವತ್ತು ಮನಿ ಮಾಡ್ಬೋದು, ಟ್ರ್ಯಾಕ್ಟರ್ ತಗೋಬೋದು, ಗದ್ದಿ ಮಾಡ್ಬೋದು. ತಲೆಯಾಗಿ ಏನು ಬುದ್ಧಿ ಸಗಣಿ ಐತೆ ಮಾಸ್ತರ. ನೀವು ರಿಟೈರ್ ಆಗಿರಿ, ಗೊತ್ತೈತೆ, ನಾವು ಹಳೆ ವಿದ್ಯಾರ್ಥಿ ಇದ್ದೀನಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, 40 ಲಕ್ಷ ರೂಪಾಯಿ ಅದಾವೇನ್ರಿ ನಿಮ್ಮ ಹತ್ರ? ಭಾಳ ಆದ್ರೂ ಒಂದು 5 ವರ್ಷ ಜಲ್ದಿ ಹೋಗಿ ಬಿಡಕ್ಕಾಗೋದು. ಓಡಾಡೋದ್ ಕಥೆ ಹೇಳಿದ್ರಿ, ಅದು ಅವ ಸಿಗರೇಟ್ ಸಂಬಂಧ. ಇನ್ನೊಂದು ನನಗೆ ಅನ್ಸುತ್ತೆ, ಈ ಪ್ರೀತಿ ಪ್ರೇಮದ ಬಗ್ಗೆ ಹೆಂಗಿದ್ರು ಮಾತಾಡ್ತೀವಲ್ಲ, ಈ 2 ದೇಹ, ಮನಸ್ಸು ಒಂದೇ, ಆತ್ಮ ಒಂದೇ ಅಂತ ಹೇಳ್ತಿರ್ತಾರೆ. ಬಟ್ ನನ್ನ ಪ್ರಕಾರ ನಾನು ನಾನೇ, ನೀನು ನೀನೆ. ಅದ್ರ ಒಂದು ಲೈನ್ ಹೇಳ ನಿಮ್ಗೆ. ಹೇಳಿ ಸರ್. ಮರಳಿ ಮರಳಿ ಸಾಗರ ಮರಳ ಸೇರಿದರು, ಮರಳಿ ಮರಳಿ ಸಾಗರ ಮರಳ ಸೇರಿದರು, ನೀರು ಮರಳಾಗದು ಎಂದು, ನೀರು ಮರಳಾಗದು ಎಂದು, ಮರಳಿ ಮರಳಿ ಮರಳು ಸಾಗರ ಸೇರಿದರು, ಮರಳಿ ಮರಳಿ ಮರಳು ಸಾಗರ ಸೇರಿದರು, ಮರಳು ನೀರಾಗದು ಎಂದು. ಅಷ್ಟೇ.
ನನಗೆ ಸಾಗರ ಜೊತೆ ಮನದ ಕಡಲು ನೀಲಿ ನೀಲಿ ಕಡಲು ಓಡಿ ಓಡಿ ಹೃದಯಗಳ ನೀಲಿ ಸೊ ಈ ಪ್ರೀತಿ, ಹುಣ್ಣಿಮೆ, ಚಂದ್ರ, ಹೂವು ಏನ್ ಕಾಂಬಿನೇಷನ್ ಇದು? ಪ್ರಕೃತಿ ರೀ. ನಾವು ಯಾಕೆ ಅದಾವತ್ತು ನಮಗೂ ಗೊತ್ತಿಲ್ಲ. ನಾವು ಯೋಚನೆ ಮಾಡಿದಾಗ ಬಿಡಿ ಗಾಡಿ ಬರ್ತೀವಿ. ನನಗೆ ಸಣ್ಣವಿದ್ದಾಗಿಂದ ಒಂದು ಡೌಟ್ ಅದ ಸರ್, ಹಾರ್ಟನ್ನ ಯಾಕೆ ಹಿಂಗೆ ಚಿತ್ರ ತೆಗಿತಾರೆ? ಯಾಕದು ಹಾರ್ಟ್ ಹಂಗಿರುತ್ತಾ? ಹೆಚ್ಚು ಕಮ್ಮಿ ಹಂಗೆ ಇರುತ್ತೆ. ಹಾ, ಪ್ರಶ್ನೆ ಮಾಡಿಲ್ಲ ಆಕ್ಚುಲಿ. ಹಾರ್ಟ್ ಹೆಂಗಿರುತ್ತೆ? ನಾವು ಫಿಸಿಯಾಲಜಿ ನೋಡಿದ್ರೆ ಓಪನ್ ಮಾಡಿದ್ರೆ ಹೇಗಿರುತ್ತೆ ಹಾರ್ಟ್? ಹಿಂಗೆ ಯಾಕೆ ಬರ್ತು ಅದೇ ಇವೆಲ್ಲ ಮಾಡಿದ್ರು. ಅದು ಯಾಕೋ ಅದು ಇಲ್ಲ, ಇಷ್ಟು ನೀಟಾಗಿರೋದು ನಮ್ಮ ಜನ್ರೇಷನ್. ಈಗಿನ ಜಂಜಿದ್ ಇಷ್ಟೇ ಏನದು, ಹಾ ಹಿಂಗೆ ಇಷ್ಟಲ್ಲೇ ಹಾರ್ಟ್. ಇಷ್ಟೇ ಸರ್ ಹಾರ್ಟು. ಬಿಡಿ ಸಣ್ಣ ಸಣ್ಣವ್ರಿ ಇಲ್ಲ. ನಾಳೆ ಸರ್ ಹಂಗ ಅವಾಗಿನ ಹಾರ್ಟ್ ಯಾಕೆ ದೊಡ್ಡದಿರುತ್ತೆ ಅಂತ ಹೇಳಿ, ಹುಡುಗರು ಇದ್ರೆ ಒಂಥರ ಹುಡುಗರ ಹಾಸ್ಟೆಲ್ ಇದ್ದಂಗೆ ಅಂತ. ಏನ್ ಮಾಡೋದು, ಮೆಸೇಜ್ ಮಾಡೋಕ್ಕಾಗಲ್ಲ, ಕಾಲ್ ಇಲ್ಲ, ಬರೆದ್ರೆ ಪತ್ರ ಬರೀಬೇಕು. ಸರ್ ನಿಮ್ದು ಪತ್ರದ ಕಥೆ ಸಖತ್ ಇಂಟ್ರೆಸ್ಟಿಂಗ್ ಇತ್ತು. ನೀವ್ ಹೆಂಗ್ ಪತ್ರ ಬರೀತಿದ್ರಿ ಅಂತ ಹೇಳಿ. ಬರ್ಕೊಡ್ತಿದ್ವಿ ನಾವೆಲ್ಲ ಬರೆಯಕ್ಕೆ ಹೋಗ್ತಿದ್ವಿ. ಬರ್ದು ಯಾರಿಗೆ ಕೊಡೋದು ನಾವು? ಸೊ ಬೇರೆಯವ್ರು ನೀವು ಬರೆದು ಕೊಡ್ತೀವಿ. ಹೌದು, 5 ರೂಪಾಯಿ ಚಾರ್ಜ್ ಎಲ್ಲ ಕಲಿಬಿಡ್ತಾರೆ. ಸೊ ಈಗ ಕರ್ನಾಟಕದಲ್ಲಿ ಎಷ್ಟೋ ಕಪಲ್ಸ್ಗೆ ಆಕ್ಚುಲಿ ಅವ್ರು ಲವ್ ಫಸ್ಟ್ ಟೈಮ್ ಲವ್ ಮಾಡಿ ಲವ್ ಲೆಟರ್ ಹೋದ್ರೆ ನಿಮ್ಮಿಂದ ಆಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ ಸಂಬಂಧಗಳು ಸಂಸಾರಗಳು ನಡೀತಾ ಇದೆ. ಹುಟ್ಟುಗಳಿಗೆ ಕಾರಣ ಆಗಿದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು. ಈ ನಾವು ಪ್ರೀತಮ್ ಒಬ್ಬನ ಒಂಟಿ ಆದ ಅನ್ಕೊಂಡಿದ್ವಿ, ಇನ್ನ ದೇವದಾಸ ಹೋದ ಅನ್ಕೊಂಡಿದ್ವಿ. ಬಟ್ ದೇವದಾಸ ಕದ್ದು ಮದುವೆ ಆಗಿದ್ದ, ಅವ್ನ ಮಕ್ಕಳು ಎಲ್ಲ ಇದಾವ ಅಂತ ಹೇಳಿ ಗೊತ್ತಾಯ್ತು ನನಗೆ. ಅವ್ರಿಗೆ ನಾಡಿದ್ದು ಅವ್ರ ಜೊತೆ ಶೂಟಿಂಗ್ ದೇವದಾಸ ಅದ್ ಯಾವ ಗ್ಯಾಪ್ನಾಗ ಮುತ್ತಜ್ಜ ಮರಿ ಮೊಮ್ಮಕ್ಕಳದ್ದು ಜೊತೆಗೆ ಒಂದು ಕತ್ತಿ ಮಾಡಕತ್ತೇವ್ ನಾವು ಮನದ ಕಡೆ ಅಲ್ಲ, ಯಾವಾಗ ಅದು ಯಾವ ಗ್ಯಾಪ್ನಾಗ ಆತ ಅಂತ ಹೇಳಿ ಅದು ನಮ್ಗೆ ಗೊತ್ತೇ ಇಲ್ಲ. 2 ಗಂಡು ಅಂತ ತಗೊಂಡೋಗ್ತೇವೆ ಸಕಲೇಶ್ವರ ಶೂಟಿಂಗ್ ಗೌದ್ಗುಂಡೆ ಎಲ್ಲ ಕಡೆ ತಗೊಂಡು. ಆಮೇಲೆ ಅದನ್ನ ಅವ್ರ ತೋಟದಲ್ಲಿ ಬಿಟ್ವಿ. ಅವರು ಮನೆಯವರು ಎಲ್ಲ ನೋಡಿದ್ರಂತ. ಅದೆಲ್ಲ ಹೆಣ್ಣು ಮೂಲ ಫರ್ರೆಲ್ಲ ಕಿತ್ತು ಒಂದ್ ಕಡೆ ಗುಡ್ಡೆ ಹಾಕಿದ್ರು. ಏನೋ ಆಗಿದೆ ಅದಕ್ಕೆ ನೋಡಿದ್ರೆ ಚಳಿಗಾಲದಲ್ಲಿ ಇಷ್ಟೇ ಪುಟ್ಟ ಮರಿ ಹಾಕಿ ಆ ಫರ್ನ ಹಚ್ಚಿದ್ರು. ಅಲ್ಲಿಯವರೆಗೆ ಅದು ಒಂದು ಗಂಡು ಒಂದು ಹೆಣ್ಣು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಗ್ಯಾಪ್ನಾಗ ಅದಾಯ್ತು. ನಮಗೆ ಫಾಸ್ಟ್ ಇರುತ್ತೆ. ನೀವ್ ಹೇಳ್ತಿದ್ರಿ ತುಂಬಾ ಫಾಸ್ಟ್ ಅಂತ. ಎಷ್ಟೋ ಮಕ್ಕಳು ಎಷ್ಟು ಮಕ್ಕಳು ಈಗ 6 ತುಂಬಾ ರೀ, ಒಂದು 6-8 ತಿಂಗಳಿಗೆ ಇಷ್ಟ ಆಗ್ಬಿಡ್ತಾವ. ಈ ಮುಂಗಾರು ಮಳೆ ನಾವು ನೋಡಿ ಮುಗಿಸಿದ್ಮೇಲೆ ಸರ್ ಹೆಂಗಾಗಿತ್ತಂದ್ರೆ, ಕಾಲೇಜ್ನಾಗ ಇದ್ದಾಗ ನೋಡಿದ್ದು. ಆ ನೋವಿನ ಬಗ್ಗೆ ಬೇಂದ್ರೆ ಅವ್ರಿಗೆ ಯಾರೋ ಕೇಳಿದ್ರಂತೆ, ಯಾರೋ ಏನೋ ಒಂದು ಅವಾರ್ಡ್ ಬರುತ್ತಾ, ದುಡ್ಡು ಏನೋ ಕೊಡಕ್ ಹೋಗ್ತಾರ. ಅವ್ ಬೇಂದ್ರೆ ಹೇಳ್ತಾರಂತೆ, ಎಷ್ಟು ಧೈರ್ಯ ನಿನಗೆ, ನನ್ನ ಬಡತನನ ಕಿತ್ತುಕೊಳ್ಳೋ ಧೈರ್ಯ, ನಾ ಬಡತನದಾಗ ಶ್ರೀಮಂತನ ಅಂದಿದ್ರಂತವ್ರು. ನನಗೇನ್ ಅನಿಸ್ತು ಅಂದ್ರೆ, ನಾವು ಈ ಮುಂಗಾರು ಮಳೆ ನೋಡಾದ್ಮೇಲೆ, ಆ ಅನುಭವ ನೋಡಾದ್ಮೇಲೆ ನೋವುನಾಗ ನಾ ಶ್ರೀಮಂತ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಹೇಳ ನಿಮಗೆ. ಹಾ, ನೀನು ಅದೇ ತಾನೆ ಶಾಶ್ವತವಾಗಿ ಹೃದಯದಲ್ಲಿ ಇರುವೆ ಎಂದಿದ್ದನು. ನೀನು ಅದೇ ತಾನೆ ಶಾಶ್ವತವಾಗಿ ಹೃದಯದಲ್ಲೇ ಇರುವೆ ಎಂದಿದ್ದನು. ನೀ ಹೊರ ಬಂದಿದ್ದು ನೋಡಿ ಒಂದು ಕ್ಷಣ ಗಾಬರಿಯಾದ. ನೋವಿನಲ್ಲೇ ನಾ ಶ್ರೀಮಂತ, ಬಡವನಾದೇನ ಅಂತ ಭೀತನಾದ. ನೋವಿನಲ್ಲೇ ನಾ ಶ್ರೀಮಂತ, ಬಡವನಾದೇನ ಅಂತ ಭೀತನಾದೆ. ಈ ದೂರ ಯಾಕೆ? ಇದು ಅಸಹಜ. ಈ ದೂರ ಯಾಕೆ? ಇದು ಅಸಹಜ. ಬಂದು ಬಿಡು ಬಳಿಗೆ ಬೇಗ, ಬಂದು ಬಿಡು ಬಳಿಗೆ ಬೇಗ. ಎಷ್ಟೆಂದರೂ ಒಲವು ಪಟ್ಟ ಶಾಶ್ವತ ಉಡುಗೊರೆಯಲ್ಲ. ಸೊ ನಾವು ನಿದ್ದೆಗಟ್ಟು ಇದನ್ನ ಮಾಡ್ತಿದ್ವಿ. ಈಗ ಟೈಮ್ ಎಷ್ಟಾಯ್ತು ಸರ್? ಇದು 2-3. ಸೊ ಬೆಳಿಗ್ಗೆ ಆದ್ರೆ ಅಲ್ಲಿ ಬರ್ಲಿಕ್ಕೆ ಶುರು ಆಗ್ತಾರೆ ಎಲ್ಲಾರು. ಈಗ ನಾವು ನೋಡಿದ್ದು 2 ಗಂಟೆ ಆಗ್ಲಿಕ್ಕೆ ಬಂತು. ಸೊ ಈ ಮಧ್ಯರಾತ್ರಿ ಒಳಗೆ ಒಂದು ಬಿಸಿ ಬಿಸಿ ದೋಸೆ ತಿನ್ಕೊಂಡು ಇನ್ನೊಂದಿಷ್ಟು ಗಂಭೀರ ಮಾತಾಡೋದ ನಿಮ್ ಜೊತೆ ಮಾತಾಡೋಣ. ನಮ್ದೇನು ರೀಲ್ಗಳಿದೆ, ಇವಾಗ ಇನ್ಸ್ಪೈರ್ ಆಗಿದ್ರೆ ಮನೆಗೆ ಹೋಗಿ ಟ್ರೈ ಮಾಡ್ತೀವಿ ಮಾಡಿ ಸ್ವಲ್ಪ ಈ ಎಷ್ಟದು ಏನದು ಹೃದಯ, ಹಾ ಇಷ್ಟು ಹೃದಯನ ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಸರ್. ನಾವು
ಜೆನ್ಜಿಯಲ್ಲಿ ಫ್ಯಾನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಸೊ ಖುಷಿ ನೋಡೋಣ ಆಯ್ತು ಈಗಂತೂ ಕೇಳಿ. ಇಲ್ಲಿ ಮತ್ತೆ ಇನ್ನೊಂದ್ಸರಿ ನಿಮ್ಗೆ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಿದೀವಿ. ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಬಂದು ಅಲ್ಲಿ ಇನ್ನೊಂದು ರೀಲ್ ಮಾಡ್ತಾ ಇದ್ರು ನಮಗೆ ಅದು ಗೊತ್ತಿಲ್ಲ, ಅದು ಸರ್ಪ್ರೈಸ್. ಓಕೆ, Thank you. ಆಲ್ ದಿ ಬೆಸ್ಟ್ ಎಲ್ರಿಗೂ ಇನ್ನೊಂದ್ಸರಿ. ತುಂಬಾ ಖುಷಿ ಆಯ್ತು. ಓಕೆ ಓಕೆ ಸರ್, ನಾವು ಬರ್ರಿ, ಬಾಯ್ ಬಾಯ್ ಬಾಯ್.